ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುದ್ದಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಈ ದಿನ ಸೂಪರ್ ಆಗಿರಲಿ ನಮ್ಮ ಸ್ಟಾರ್ಸ್ಗಳಿಗೆ ಅಂತ ಕೇಳ್ಕೊತ ಬನ್ನಿ. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಪ್ಪು ಹೋಗಿ 2 ಡೇಸ್ ಆಯಿತು. ಅವನಿಗೆ ಮಾಡೋಕ್ಕಾಗ್ತಾಯಿಲ್ಲ. ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಅವನು ಬ್ಯುಸಿ ಇದ್ದಾನೆ. ಸೊ ನಾನು ನನ್ನ ಸ್ಟಾರ್ಸ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಹೌದು, ಯಾಕೆಂದರೆ ಇದೊಂಥರ ರೊಟೀನ್ ಆದಂಗೆ ಆಗಿಬಿಟ್ಟಿದೆ. ತುಂಬ ಮಿಸ್ ಮಾಡ್ಕೊತೀನಿ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನೇ ವ್ಲಾಗ್ ಮಾಡೋಣ. ಯಾಕೆ ಆಗಲ್ವ ನನ್ನ ಕೈನಲ್ಲಿ? ಖಂಡಿತ ನನ್ನ ಸ್ಟಾರ್ಸ್ಗಳು ನಾನು ಏನೇ ತಪ್ಪು ಮಾಡಿದ್ರು ಕರೆಕ್ಷನ್ ಮಾಡ್ತಾರೆ, ಸರಿ ಮಾಡ್ತಾರೆ, ನನ್ನ ತಪ್ಪನ್ನ ತಿದ್ದಿ ಹೇಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಕ್ಸೆಪ್ಟ್ ಮಾಡ್ಕೋತೀರಾ ಅನ್ನೋ ನಂಬಿಕೆ ಮೇಲೆ ನಮ್ಮ ಹೆಲ್ಪ್ ಮಾಡ್ತಾ ಇದ್ದವರು ಹೇಮಾ ಅವರು ಇವತ್ತು ಬಂದಿಲ್ಲ. ಯಾಕೆಂದರೆ ಅವ್ರದ್ದು ಏನೋ ಮದುವೆ ಇದೆ, ಅವ್ರ ಅಕ್ಕನ ಮಗಳ ಮದುವೆ ಇದೆ. ಸೊ ಅವ್ರು ಹೋಗಿದ್ದಾರೆ. ಸ್ವಲ್ಪ ಕಷ್ಟ ಆಗ್ತಾಯಿದೆ. ತುಂಬ ಹೊತ್ತು ಜಾಸ್ತಿ ನಿಂತ್ಕೊಂಡ್ರೆ ಮಂಡಿ ನೋವು ಬಂದುಬಿಡುತ್ತೆ ನನಗೆ. ಓಕೆ, ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ? ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇವತ್ತು ತಿಂಡಿ ನಾನು ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ಮಾಮೂಲು ತರಕಾರಿ ಬೇಯಿಸಿದ್ವಿ, ಮೊಟ್ಟೆ ಬೇಯಿಸಿದ್ವಿ. ಇವತ್ತು ನಮ್ಮ ಅಳಿಯ ಮಗಳಿಗೋಸ್ಕರ ತರಕಾರಿ ಬೇಯಿಸಿದ್ದೆ, ಮೊಟ್ಟೆ ಬೇಯಿಸಿದ್ದೆ, ದೋಸೆ ಮಾಡಿ ಕೊಬ್ಬರಿ ಚಟ್ನಿ ಮಾಡಿದ್ದೆ. ನನಗೋಸ್ಕರ ನಾನು ಯಾವಾಗ ತರಕಾರಿ ಮೊಟ್ಟೆ ತಿಂತೀನಿ ಅಂತ ಹೇಳು ನಿಮ್ಮ ಸ್ಟಾರ್ಸ್ಗೆ. ಹೌದು, ನೀನ್ ತಿಂದಿರೋದಕ್ಕೆ ಅಲ್ವಾ ನಿನ್ ಮಗ ತಿನ್ನಲ್ಲ? ಹೌದು, ನಿಜ, ಅದನ್ನು ಒಪ್ಕೊತೀನಿ. ಅವಾಗೆಲ್ಲ ತರಕಾರಿದು ಬೆಲೆ, ಈ ಪ್ರೋಟೀನ್ ತಿನ್ಬೇಕು ಅನ್ನೋ ಎಲ್ಲ ಅಷ್ಟೊಂದು ಇದು ಇರಲಿಲ್ಲ. ಏನೋ ಊಟ ಮಾಡಬೇಕು, ನಾರ್ಮಲಾಗಿ ಊಟ ಮಾಡ್ತಾ ಇದ್ವಿ. ಅದನ್ನು ಮಕ್ಳಿಗೆ ನಾನು ಕಲಿಸ್ಬೇಕಾಗಿತ್ತು, ಕಲಿಸಿಲ್ಲ. ಅದು ಅಪ್ಪುಗೂ ಅದೇ ಪ್ರಾಕ್ಟೀಸ್ ಆಗಿದೆ ಅಂತ ನನಗೆ ಪಶ್ಚಾತ್ತಾಪನೂ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಕಲಿಸ್ತೀನಿ, ಈಗಲೂ ಬಿಡಲ್ಲ. ಏನು ವಯಸ್ಸು ಆಗಿದ್ರು ಅವನಿಗೆ ಕಲಿಸ್ತೀನಿ. ಅಲ್ಲಿಂದ ಬಂದಮೇಲೆ ಖಂಡಿತ ಕಲಿಸ್ತೀನಿ ಅಂತ ಹೇಳ್ತೀನಿ. ನನ್ನ ಮಗಳು ಮಾತ್ರ ಕುವೈತ್ಗೆ ಹೋದಾಗ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಕುವೈತ್ಗೆ ಹೋದಾಗ ಏನಲ್ಲ, ಅವಾಗಿಂದನೂ ತಿಂತಾ ಇದ್ದೀನಿ ನಾನು. ಯಾಕಂದ್ರೆ ಫಿಟ್ನೆಸ್ ಅಲ್ಲಿದ್ದೆ, ಗೊತ್ತು ನನಗೆ ಅದು ಹೆಂಗೆ ಅಂತ. ಹೌದು, ನಿಜ ನಿಜ ನಿಜ. ನನ್ನ ಮಗಳು ಫಿಟ್ನೆಸ್ ಟ್ರೈನರ್. ಆದ್ರೂ ತಮ್ಮಂಗೆ ಮತ್ತೆ ಅಮ್ಮಂಗೆ ಹೇಳ್ಕೊಡಕ್ ಆಗ್ಲಿಲ್ಲ ನಮ್ಗೆ. ಖಂಡಿತ ಕಲಿತೀನಿ. ಯಾಕೆಂದ್ರೆ ತುಂಬಾ ಹೇರ್ ಲಾಸ್ ಆಗ್ತಾ ಇದೆ ನನಗೆ. ಅವಳು ಹೇಳ್ದಂಗೆ ನನಗೆ ಸಪ್ಲಿಮೆಂಟ್ಸ್ ತಗೋಬೇಕು ಆಫ್ಟರ್ 30+. ಯಾಕಂದ್ರೆ ಊಟದಲ್ಲಿ ಸಾಲಲ್ಲ ನಮಗೆ. ಹೌದೌದು, ಸಪ್ಲಿಮೆಂಟ್ಸ್ ತಗೋಬೇಕು. ಅದೆಲ್ಲ ಈಗ ಪ್ರಾಮಿಸ್, ಅದೆಲ್ಲ ಗೊತ್ತಿರ್ಲಿಲ್ಲ. ಮಮ್ಮಿ ಏನು ಕೇಳಲ್ಲ, ಏನು ತಿನ್ನಲ್ಲ. ಹೇಳಿ ನಿಮ್ ಸ್ಟಾರ್ಸ್ ನೀವೆಲ್ಲ. ಇಲ್ಲ ಇಲ್ಲ ಇಲ್ಲ, ಹೌದು, ಅವಳು ಹೇಳಿದ್ ನಿಜ. ಕೇಳಲ್ಲ ಅಂದ್ರೆ ಏನೋ ಬಾಯಿ ನನಗೆ ಏನೇ ಇರುತ್ತೆ, ಏನೇನೋ ಟೆನ್ಷನ್, ಏನೇನೋ ಇದರಲ್ಲಿ ಇದು ಮಾಡ್ತೀನಿ. ಬಟ್ ನನ್ನ ಆರೋಗ್ಯ ನಾನು ನೋಡ್ಕೋಬೇಕು ಅನ್ನೋದು ಅರ್ಥ ಆಗಿದೆ. ಸಾರಿ ಸ್ಟಾರ್ಸ್, ನೀವು ಬೈಬೇಡಿ. ಖಂಡಿತ ಮೌಲಿನ ಮಾತು ಕೇಳ್ತೀನಿ. ಕೇಳಿ ಖಂಡಿತ ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೊತೀನಿ. ಈಗ ನಿತಿನ್ ಮಾಡ್ತಾ ಇದ್ದಾರೆ. ಸೊ ನಾನೇನಂದೆ ಅಂದ್ರೆ ಅಮ್ಮಂಗೆ ಡಿಪೆಂಡ್ ಆಗಬೇಡಿ, ನಿಮ್ ಕೈಲೇ ಮಾಡೋಕ್ಕಾಗತ್ತೆ, ನೀವೇ ಮಾಡಿ ಅಂತ. ಇವಾಗ ಅವರೇ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಎಡಿಟಿಂಗು ಆದಷ್ಟು ನಾನು ಮಾಡ್ಕೊಡ್ತೀನಿ, ಇಲ್ಲ ನಮ್ಮ ಅಮ್ಮಂಗೆ ಮಾಡೋದನ್ನ ಆ್ಯಕ್ಚುಲಿ ಟೀಚ್ ಮಾಡ್ತೀನಿ, ಅವ್ರು ಮಾಡ್ತಾರೆ. ಬಟ್ ಏನಂದ್ರೆ ಈಗ ಎಲ್ಲ ಕ್ಲಮ್ಸಿ ಆಗ್ಬಿಡಿದೆ. ನಮ್ದು ವ್ಲಾಗು, ಅಪ್ಪು ಸುಬ್ಬಿ ವ್ಲಾಗ್ಸು ಎರಡೂ ಮಾಡೋದಕ್ಕೆ ಅಪ್ಪು ಇರುವಾಗ ಅಪ್ಪು ಮಾಡ್ಕೊತಾನೆ. ಈಗ ನಾವೇ ಮಾಡಬೇಕು ಅಂತಂದರೆ ಸ್ವಲ್ಪ ಇದಾಗುತ್ತೆ. ಬಟ್ ಸ್ಟಿಲ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ. ಯಾಕಂದರೆ ನೀವೆಲ್ಲ ಅಷ್ಟು ಪ್ರೀತಿ ನಮ್ಮ ಅಮ್ಮನಿಗೆ ಕೊಟ್ಟಿದ್ದೀರಾ. ಹೌದು, ತುಂಬ ಖುಷಿ ಆಗುತ್ತೆ. ಅವರು ದಿನ ಅವರ ಸುಬ್ಬಿ ಅಮ್ಮನ ನೆನೆಸ್ಕೊಳ್ಳೋದೇ ಇದೇ ಇಲ್ಲ. ಅಮ್ಮ ಸುಬ್ಬಿ ಅಮ್ಮ ಮಿಸ್ ಮಾಡ್ಕೋತೀವಿ. ಅಮ್ಮ ಲವ್ ಯು ಅಂತ ಕಳಿಸ್ತೀರ ದೇವರಣ್ಣಗೆ. ಅದಕ್ಕೆಲ್ಲ ಏನು ಕೊಡೋಕ್ಕಾಗಲ್ಲ. ಆ ಪ್ರೀತಿನ ನಾನು ಕಳ್ಕೊಳಕ್ಕೆ ನನ್ನ ದೇವರಣ್ಣಗೆ ನನಗೆ ಇಷ್ಟ ಇಲ್ಲ. ಸೊ ನಾನು ಅದಕ್ಕೋಸ್ಕರ ಆದರೂ ನಾನು ವ್ಲಾಗ್ ಮಾಡ್ತೀನಿ. ನನ್ನ ಮಗಳು ಎಡಿಟ್ ಹೇಳ್ಕೊಡ್ತಾಳೆ, ವಿಡಿಯೋ ಮಾಡೋದು ಹೇಳ್ಕೊಡ್ತಾಳೆ. ಖಂಡಿತ ಮಾಡ್ತೀನಿ. ಏನಾರ ಕರೆಕ್ಷನ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಅಪ್ಪು ರೆಪ್ಲಿಕಾ ಥರ ಮಾತಾಡ್ತೀಯಲ್ಲ ಮಮ್ಮಿ. ಅಪ್ಪು ಅವ್ರ ಅಮ್ಮ ಕಣೆ. ಹೌದೌದು, ಇಬ್ಬರು ಒಂದೇ ಥರ. ಖಂಡಿತ ಅದು ಏನಾರ ಕರೆಕ್ಷನ್ ಇದ್ದರೆ ಖಂಡಿತ ಹೇಳಿ ಕರೆಕ್ಷನ್ ಮಾಡ್ಕೊತೀನಿ. ಕ್ಲೀನ್ ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಮ ಸುಬ್ಬಿ ಅಮ್ಮನಿಗೆ. ಇಟ್ಸ್ ಓಕೆ, ಖಂಡಿತ ಮಾಡಿ. ನನಗೆ ನನ್ನ ಅಭ್ಯಾಸ ಏನು ಅಂದರೆ, ಒಂದು ಕಡೆ ಸಾಮಾನು ಅಂದರೆ ನಾವೇನು ಡೆಕೋರೇಟ್ ಮಾಡಿರ್ತೀವಿ ಅದೊಂದು ಕಡೆ ಇಡೋಲ್ಲ. ಅದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ ಗೊತ್ತಿಲ್ಲ, ಬಂದವರೆಲ್ಲ ಬೈತಿರ್ತಾರೆ, ಇದು ಒಂದು ಕಡೆ ಇದ್ದ ದಿವಸ ಇನ್ನೊಂದು ಕಡೆ ಇರೋಲ್ಲ ಅಂತ. ಬಟ್ ನನಗೆ ಇಲ್ಲ, ಇತ್ತೀಚೆಗೆ ಸಖತ್ತು ಮರವಾಗಿದೆ ಅಂದರೆ ಸಖತ್ತು ಮರವಾಗಿದೆ. ಮೌಲ್ಯ ಕೊಟ್ಟಿರ್ತಾಳೆ, ಅದರ ತುಂಬ ಜೋಪಾನವಾಗಿ ಇಟ್ಟಿರ್ತೀನಿ. ಅದು ಎಲ್ಲಿಟ್ಟಿರ್ತೀನಿ ಅಂತ ಗೊತ್ತಿರಲ್ಲ, ಕಳೆದೋಗಿರುತ್ತೆ. ಅದು ಸಿಕ್ಕಿದಾಗಲೇ ಅದು ಸಿಕ್ಕಬೇಕು.
ತುಂಬ ಮರುವು ಅಂದರೆ ಸಖತ್ತು ಮರುವು. ಈ ಕ್ಷಣಕ್ಕೆ ಮರೆತು ಹೋಗ್ತಾ ಇದ್ದೀನಿ. ಮೌಲ್ಯ ಕೈಲಿ ಬೈಸ್ಕೊತಾ ಇರ್ತೀನಿ ಅವಾಗವಾಗ. ಸಾರಿ. ಇರ್ಲಿ ಎಷ್ಟು ನಂದು ವಾಚು ಆಮೇಲೆ ನಂದು. ಬಟ್ ಇವಾಗ ಇತ್ತೀಚೆಗೆ ನಮ್ಮ ಮೌಲ್ಯ ತಾಯಿ ಆದಮೇಲೆ 2 ಮಕ್ಕಳು ತಾಯಿ ಆದಮೇಲೆ ತುಂಬ ಅರ್ಥ ಮಾಡ್ಕೊಳ್ಳೋದು ಕಲ್ತಿದ್ದಾಳೆ. ಅದು ತುಂಬ ಖುಷಿ ಆಗುತ್ತೆ. ಅಮ್ಮ ಹೌದು ಅದು ನಿಜ ಅಂತ ಒಪ್ಕೊಳ್ತಾಳೆ. ಒಪ್ಕೊಳ್ಳೋದು ಖುಷಿ ಆಯ್ತಾಯ್ತು, ಅದು ಅರ್ಥ ಮಾಡ್ಕೊಳ್ಳೋದು ಖುಷಿ ಆಯ್ತು. ಅಮ್ಮ ಹೌದು ಇದು ಹಿಂಗಾಗುತ್ತೆ ಹಂಗಾಗುತ್ತೆ, ಹೌದು ಕೇರು ತಾಯಿ ಆದಮೇಲೆ ನನಗೆ 2 ಮಕ್ಕಳಾದ್ಮೇಲೆ ಗೊತ್ತಾಗ್ತಾ ಇದೆ ಅಮ್ಮ ಅಂತಾಳೆ. ಅದು ತುಂಬ ಟಚ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೌಲ್ಯ. ಹಂಗಲ್ಲ, ಏನಂದ್ರೆ ನಾವು ನೋಡ್ತಿರ್ತೀವಿ ಬಟ್ ಎಕ್ಸ್ಪೀರಿಯನ್ಸ್ ಆದಾಗೆ ಅದು ನಿಜವಾಗ್ಲೂ ಅರ್ಥ. ಹೌದು ಹೌದು. ಇಲ್ಲಾಂದ್ರೆ ಖಂಡಿತ ಅರ್ಥ ಸಾಧ್ಯನೇ ಇಲ್ಲ. ಟೈಮ್ ಏಜ್ ಬಂದಾಗ ಓ ನಾನಾಗಿದ್ರೆ ಇವಾಗ ನನ್ನ ಮಕ್ಳಿಗೆ ಏನ್ ಮಾಡ್ತಿದ್ದೆ, ಹಂಗ ನಮ್ಮ ಅಮ್ಮ ಮಾಡಿದ್ದೆ ಕರೆಕ್ಟ್ ಅಲ್ವಾ ಅಂತ ರಿಯಲೈಸ್ ಅದು ಏನಾಗುತ್ತೆ ಅಂತ ರಿಲ್ಯಾಕ್ಸ್ ಆಗುತ್ತೆ ನಮಗೆ. ಆ ಥರ ಮಕ್ಳು ಹೇಳಿದಾಗ ರಿಲ್ಯಾಕ್ಸ್ ಆಗುತ್ತೆ, ಒಂದು ಮೋಟಿವೇಟ್ ಆದಂಗೆ ಆಗುತ್ತೆ. ನಮ್ಮ ತಾಯಿ ಪಾಪ ನನಗೆ ತುಂಬ ಮಕ್ಳದು ಮಗುದು ಆನವ್ದು ಪಾಪ ಅವಳ ಬಾಣಂತಿ ಅವಳು ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ. ಅದೆಲ್ಲ ಜೊತೆಗೆ ನಡುವೆ ನಾನು ನನ್ನ ತಾಯಿ ಕಾಲ್ ಮಾಡಿದಾಗ ಒಂದು ಸತಿ ಸ್ಕಿಪ್ ಮಾಡ್ತೀನಿ, ಒಂದು ಸತಿ ಖಂಡಿತ ನಾನೇ ಮಿಸ್ ಮಾಡ್ಕೊಂಡಾಗ ಮಾಡ್ತೀನಿ. ಯಾಕೆಂದರೆ ಪಾಪ ತಾಯಿಗೆ ಹೌದೌದು ಅವರು ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ. ಅವ್ರಿಗೇನೋ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ರೆ ಸಾಕು. ನಮ್ಮ ತಂದೆ ಏನು ಮಾಡ್ತಾರೆ ಅಂದರೆ ಒಂದು ದಿವಸ ನಾನು ಫೋನ್ ಮಾಡಲ್ಲ ನಮ್ಮ ಊರಲ್ಲಿ ಇದೆಯಾ ಅಂತ ಕೇಳ್ತಾರೆ. ಒಂದೇ ಒಂದು ದಿನ ಮಿಸ್ ಆದರೆ ಆಗಲ್ಲ. ಆದರೆ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ನಾನು ಅರ್ಥ ಮಾಡ್ಕೊಂಡಿರೋದೇನು ಅಂದರೆ ಹೌದು ನಾವು ಅವ್ರನ್ನ ಇದ್ದಾಗ ಅವ್ರು ಕಾಲ್ ಮಾಡಿ ನಮ್ಮನ್ನು ಕೇಳ್ತಾ ಇದ್ದಾರೆ. ಇಲ್ಲದೇ ಇದ್ದಾಗ ಅದು ಮಿಸ್ ಆದಾಗ ನಮಗಾಗ ನೋವು ಇದೆಯಲ್ಲ, ಅದು ತುಂಬ ನೋವು. ಅದಕ್ಕೆ ಈಗಲೇ ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ತಗೋಬೇಕು, ಆ ಪ್ರೀತಿನ ನಾವು ತುಂಬ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಈ ನಡುವೆ ಮಧ್ಯದಲ್ಲೂ ನಾನು ಕಾಲ್ ಮಾಡ್ತಾ ಇರ್ತೀನಿ ಸ್ಟಾರ್ಸ್. ತಂದೆ ತಾಯಿಗೆ ದಯವಿಟ್ಟು ಟೈಮ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್. ಗೈಸ್, ನಮ್ಮಮ್ಮ ಮಧ್ಯಾಹ್ನ ಎಲ್ಲ ಬ್ಯುಸಿ ಇದ್ದರು, ಬೆಳಗ್ಗೆ ಎಲ್ಲ ವೀಡಿಯೋ ಮಾಡಿಬಿಟ್ಟು ಈಗ ರಾತ್ರಿ ವೀಡಿಯೋ ಮಾಡಿಕೊಡೆ ಅಂತ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಮಾಡ್ತಾರೋದಕ್ಕೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಎಲ್ಲ ನಮ್ಮ ಸ್ಟಾರ್ಸ್ಗಳಿಗೋಸ್ಕರ ನಿಜವಾಗ್ಲೂ ಒಂದು ಕಮೆಂಟೂ ನೆಗ್ಲೆಕ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಓಕೆ, ಈಗ ಇಷ್ಟೆಲ್ಲ ಎಫರ್ಟ್ಸು ನೀವು ಅವ್ರನ್ನ ಮಿಸ್ ಮಾಡ್ಕೊತಿದ್ದೀರಾ ಅನ್ನೋ ಕಾರಣಕ್ಕೆ, ಅಥವಾ ನೀವು ಅವ್ರನ್ನ ವೀಡಿಯೋಸ್ನಲ್ಲಿ ನೋಡೋಕೆ ಇದು ಮಾಡ್ತೀರಾ ಅನ್ನೋದಕ್ಕೆ ಅದನ್ನೇ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಮಾಡ್ತಾಯಿದ್ದಾರೆ ಪ್ರಭಾವತಿ ಅವರು. ಸೊ ನಮ್ಮ ಒಂದು ಬೆಂಬಲ ಪ್ರೋತ್ಸಾಹನೂ ಇರುತ್ತೆ. ಅದೇ ನೋಡೋಣ. ಆದರೆ ಖುಷಿ ಅದು ನನಗೇನು ಗೊತ್ತಾ ಮಮ್ಮಿ, ನಾನೇನು ಅಂದರೆ ನಾನು ಮುಂಚೆನೇ ನಿಂಗೆ ನೆನಪಿದ್ಯಾ ನಂದಿನಿ ಥಿಯೇಟ್ರ್ ಹತ್ರ ಮಹಾಲಕ್ಷ್ಮಿ ಲೇಔಟಲ್ಲಿ ನಾವು ಇದ್ದಿದ್ದವಾಗ ಕೈ ಹಿಡ್ಕೊಂಡು ಹೋಗಿ ಸೀರೆ ಬಿಸ್ನೆಸ್ ಮಾಡ್ಬೇಕಂತ ನಮ್ಮಮ್ಮಗೆ ತುಂಬ ಆಸೆ ಇತ್ತು ಗೈಸ್. ಅದಕ್ಕೆ ನಾನು ನಮ್ಮಮ್ಮನ ಕೈ ಹಿಡ್ಕೊಂಡು ಅಮ್ಮ ಅವ್ರು ಯಾರೋ ಪ್ಲೇಸ್ ಕೊಡ್ತೀನಿ ಅಂತ ಹೇಳಿದರು ನನ್ನ ಫ್ರೆಂಡ್ ಅವ್ರ ಡ್ಯಾಡಿ. ಅವರು ನಾವು ಜಾಗ ಕೊಡ್ತೀವಿ, ಬೋಟಿಕ್ ಇದೆ ನಮ್ಮದು, ನೀವು ಈ ಕಡೆ ಸೀರೆ ಬಿಸ್ನೆಸ್ ಮಾಡ್ಕೊಳ್ಳಿ ಅಂದರೆ ಭಯ ಮೇಡಮ್ಗೆ. ಇದೆಲ್ಲ ಮಾಡಿದ್ರೆ ಜನ ಏನಂತಾರೆ, ಈ ಥರ ಏನೇನೇನೋ ಒಂದು ಕಲ್ಪನೆಯಲ್ಲೇ ಬದುಕ್ಬಿಟ್ರು. ಆವಾಗ ನಾನು ಕೈ ಹಿಡ್ಕೊಂಡು ಹೇಳಿದ್ದೆ, ಅಮ್ಮ ನಿನಗಿರೋ ಟ್ಯಾಲೆಂಟ್ಗೆ ನೀನಿರೋ ಇದಕ್ಕೆ ನನ್ನನ್ನು ತಡೀತೀಯ ಎಲ್ಲದಕ್ಕೂ, ನೀನಾದರೂ ಮಾಡಮ್ಮ, ನೀನು ಇಲ್ಲಿರಬಾರ್ದು ಅಂತ ನಾನು ಅದು ಹೇಳಿದ್ದು ತುಂಬ ನನ್ನನ್ನು ಪ್ರತಿ ಕ್ಷಣ ಕಾಡುತ್ತೆ. ಅವತ್ತು ನಮ್ಮಮ್ಮ ನಿಂತ್ಕೋಬೇಕಾಗಿತ್ತು, ನಮ್ಮಮ್ಮ ಬಟ್ ಪರಿಸ್ಥಿತಿ ಹೌದು ಅದು ಇದು ಎಲ್ಲ. ಬಟ್ ಇವಾಗಿರೋ ಮೈಂಡ್ಸೆಟ್ಟು ಅವಾಗಿರಬೇಕಿತ್ತು ನಮ್ಮಮ್ಮಂಗೆ. ನಾವೆಲ್ಲರೂ ಸೇಫ್ ಆಗ್ತಿದ್ವಿ, ಅದೆಲ್ಲನೂ ಬರೋದು ಅನಿಸುತ್ತೆ ನನಗೆ. ಕೂಡ ಬರಲಿಲ್ಲ, ಒಂದು ಅಷ್ಟು ಧೈರ್ಯ ನಮಗಿರಲಿಲ್ಲ. ಮನೇಲಿ ಏನಂತಾರೋ ಅವ್ರೇನಂತಾರೋ ಈ ಮೈಂಡ್ಸೆಟ್ ಎಲ್ಲ ಇದ್ದಿದ್ರಿ ಈಗ ನಮ್ಮಮ್ಮಂಗೆ ದೇವ್ರನ್ನೇ ನಮ್ಮಮ್ಮನ ಬಿಟ್ಟೆ ಹೋಯ್ತಾ ಇರಲಿಲ್ವೇನೋ ನಾನು. ಅದೆಲ್ಲ ಹಾಗೆ ಅಮ್ಮ ಏನೇನಾಗಬೇಕು ಅಂತ ಇರುತ್ತೋ ಅದೆಲ್ಲ ಒಂದು ರೀಸನ್ ಅಷ್ಟೇ. ಇದೊಂದು ರೀಸನ್ ಅಷ್ಟೇ. ಬಟ್ ಏನು ಅಂತಂದರೆ ಆವಾಗ ಭಯ ಇದು ಎಲ್ಲ ಇತ್ತು, ತುಂಬ ಇತ್ತು. ಈಗ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು, ಆಮೇಲೆ ಒಂದು ಸ್ವಲ್ಪ ಧೈರ್ಯ, ಆಮೇಲೆ ಇಷ್ಟು ಜನಗಳ ಪ್ರೀತಿ, ನನ್ನ ಧೈರ್ಯ ನನ್ನ ಹಿಂದೆಗಡೆ ಇರುವಾಗ ಅದೇ ಅಮ್ಮ ಸುಬ್ಬಿ ಅಮ್ಮ ಅಂತ ಯಾರು ಬಿಟ್ಕೊಡಕ್ ರೆಡಿ ಇಲ್ವಲ್ಲ. ಈಗ ಏನಂದ್ರೆ ಗೈಸ್, ನಿತಿನ್ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಒಂದು. ಈಗ ವಿಡಿಯೋ ಹಾಕಬೇಕು ಅನ್ನೋ ಅಮ್ಮ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಒಂಚೂರು ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ನಿಮಗೆ ಹಿಂದಿಸ್ ವೀಡಿಯೋ ಏನಿದೆ ಅದು ಪ್ರೀಕ್ವೆಲ್ ಥರ ಏನೋ ಬರುತ್ತಲ್ಲ,
ಅದು ನಾನು ಹಾಕೋದಕ್ಕಾಗಲ್ಲ. ಅದು ಬಿಟ್ಟು ಡೈರೆಕ್ಟ್ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ, ಯಾಕಂದರೆ ಟ್ರೈ ಮಾಡ್ತಾಯಿದ್ದೀವಿ. ಅವ್ರಿಗೂ ಎಡಿಟಿಂಗ್ ಕಲಿಯೋ ಆಸಕ್ತಿ ಇದೆ, ಅದನ್ನು ಹೇಳ್ಕೊಡ್ತೀನಿ, ಬಟ್ ಇಮಿಡಿಯೇಟಾಗಿ ಕಲಿಯೋಕ್ಕಾಗಲ್ಲ. ಸೊ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ನಾನೇ ನನ್ನ ವೀಡಿಯೋಸು ಪ್ರೋಮೋ ಬಾಸ್ಕೆಟು ಆಮೇಲೆ ಪ್ರೋಮೋ ವ್ಲಾಗ್ಸಿಗೆಲ್ಲ ಶೂಟ್ ಮಾಡ್ತಾಯಿರ್ತೀನಿ, ಎಡಿಟ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ನಾನು ಕಲಿಯೋವರೆಗೂ ಒಂದು ಸ್ವಲ್ಪ ನನಗೆ ಅವಕಾಶ ಮಾಡಿಕೊಡಿ. ಸಪೋರ್ಟ್ ಖಂಡಿತ ಮಾಡ್ತಾರೆ, ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಯ್ಯೋ ಅವ್ರಿಗೆ ಖುಷಿ ಇದೆ, ಅಮ್ಮ ಮಾಡ್ತಾರೆ ಅಂದರೆ ಖುಷಿ. ಸೊ ನಾವೇನು ಅನ್ಕೊತಿದ್ದೀವಿ ಅಂದರೆ, ಒಂದು ರಿಲೇಟೆಡ್, ಈಗ ಅಪ್ಪು ಅಲ್ಲಿಂದ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕಾರಣ ನಿಮ್ಮ ಸುಬ್ಬಿ ಮಾಡ್ತಾಯಿದ್ದಾರೆ. ಅವ್ರು ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನಾವು ಅವ್ರಿಗೆ ಗೊತ್ತಿರೋ ವಿಷಯನ ಅವರೇ ಮಾಡ್ತೀನಿ ಅಂತ ನಿಂತಿದ್ದಾರೆ. ನಾನು ಕಂಪ್ಲೀಟ್ಲಿ ಫ್ರೀಯಾಗಿ ಬಿಟ್ಬಿಡ್ತೀನಿ ಅವರೇ ಏನಾರ ಮಾಡಬೇಕು ಅಂದಾಗ, ಯಾಕಂದರೆ ಅವ್ರು ಕಲಿತು ಅದರಲ್ಲೇ ಅವಾಗೇ ಕಲಿಯೋದು. ನಾವು ತುಂಬ ಇನ್ ಬಿಟ್ವೀನ್ ಹೇಳ್ಕೊಡಕ್ಕೆ ಹೋಗಬಾರ್ದು. ಸ್ಕ್ರ್ಯಾಚಿಂದ ಕಲ್ತ್ಕೊಂಡು ಬಂದಾಗ ಅಲ್ಲಿ ನೀನು ಮತ್ತೆ ಅದನ್ನು ನೋಡಿದಾಗ ನನಗೆ ಕಲಿಯಾಸೆ ತುಂಬ ಇದೆ. ಅದ್ರಲ್ಲಿ ನಾನು ನಿಜವಾಗ್ಲೂ ಮಕ್ಕಳಾಗ್ಬಿಡ್ತೀನಿ. ನೀನು ಟೀಚರೇ ಆಗಿರ್ತೀಯ, ನನ್ನ ಮಕ್ಕಳಾಗ್ಬಿಡ್ತೀನಿ, ನನ್ನ ಮಗು ಆಗ್ಬಿಡ್ತೀನಿ. ನನಗೆ ಕಲಿಸ್ಕೊಡು. ನನಗೆ ಭಾಳ ಖುಷಿ ಇದೆ ಕಲಿಯೋದ್ರಲ್ಲಿ. ನನ್ನ ಇವ್ರುಗಳಿಗೋಸ್ಕರನೂ ಕಲಿಬೇಕು. ಜೊತೆಗೆ ನನಗೆ ಇದನ್ನು ಬಿಟ್ಕೊಡಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಯಾಕೆಂದರೆ ಗೈಸ್ ಏನಕ್ಕೆ ನಾನು ಅವೆಲ್ಲ ಮಾತಾಡ್ತೀನಿ, ಹಿಂಗೆಲ್ಲ ಹೇಳ್ತೀನಿ ಅಂದರೆ, ನಾನೇನಂತ ಅಂತೀನಿ ಅಂದರೆ, ನಮ್ಮಮ್ಮ ಅವಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ರು ಗೈಸ್. ತುಂಬ ಅಂದರೆ ಏನೂ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಏನು ಟೆಲಿವಿಷನ್ಗೆ ಹೋಗಬಾರ್ದು, ಸಿನಿಮಾದವ್ರು ಅಂದರೆ ನಮ್ಮ ಅಮ್ಮಂಗೆ ಭಯ. ನೋ ಯಾಕಂದರೆ ನಮ್ಮ ಅಪ್ಪಂಗೆ ಅವಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಲ್ವಾ, ಅಲ್ಲೋಗಿ ಇನ್ವೆಸ್ಟ್ ಮಾಡೋದು, ಅದನ್ನೇನೋ ಮಾಡೋದು, ಅವೆಲ್ಲ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಭಯ. ನಾವೆಲ್ಲ ಚಾನ್ಸೇ ಇಲ್ಲ. ತುಂಬ ಇಗ್ನೋರ್ ಮಾಡ್ತಾಯಿದ್ರು, ತುಂಬ ಆ ವಿಷಯನೇ ಬೇಡ ಅಂತಾಯಿದ್ರು. ನಂಗೆ ಆಮೇಲೆ ಅರ್ಥ ಆಗಿದ್ದು, ತುಂಬ ಯಾವ್ದು ಬೇಡ ಅಂತೀವಿ ಅದೇ ಆಗೋದು ಅಂತ. ಈಗ ನೋಡಿ ಎಲ್ಲಿವರೆಗೂ ಬಂದಿದ್ದಾರೆ ಅಲ್ವಾ. ಹೌದು, ಕೆಲಸ ದೇವ್ರದ್ದು, ಹೌದು, ಅವ್ರದ್ದು ಇವ್ರದ್ದು. ಸೊ ಇದೆಲ್ಲ ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಪಾಪ ಅವರು ಮಧ್ಯದಲ್ಲಿ ನಾನು ಇರಲಿಲ್ಲ, ಶೂಟ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಹೌದು, ಒಂದು ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗ್ಬೋದು, ಶೇಕ್ ಆಗುತ್ತಾ ಇದೆ ಅಂತ ಕಲ್ತ್ಕೋತೀವ. ಇಲ್ಲ ಸಖತ್ತಾಗಿ ಮಾಡ್ತಾರೆ ಗೈಸ್ ಅವರು. ಇಲ್ಲ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಹಿಂಗೆ ಮಾಡ್ತಾರೆ ಗೊತ್ತಾ, ಯಂಗ್ಸ್ಟರ್ ಥರ ಮೇಡಮು. ಥ್ಯಾಂಕ್ ಯು. ಖುಷಿ ಅಂದರೆ ಖುಷಿ ಮೇಡಮ್ಗೆ. ಆದರೆ ನನಗೇನು ಖುಷಿ ಅಂದರೆ, ಹೇಳ್ತಿರ್ತಾರಲ್ಲ, ನಾನು ಅವ್ನು ಇಲ್ಲದೇ ಇರುವಾಗ ಯೋಚನೆ ಮಾಡಿದೆ. ಆ್ಯಕ್ಚುಲಿ ಅವನ್ನ ಮಿಸ್ ಮಾಡ್ಕೊತೀನಿ ಸ್ವಲ್ಪ ಅಷ್ಟೇ. ಆದರೆ ಅವನಂತೂ ಸಿಕ್ಕಾಪಾಟೆ ಮಿಸ್ ಮಾಡ್ಕೊತಾ ಇದ್ದಾನೆ ನಮ್ಮಮ್ಮನ. ಅದೇ ಖುಷಿ ಅಂದರೆ ಖುಷಿ ನಮಗೆ. ಯಾಕಂದರೆ ಅರ್ಥ ಆಗಬೇಕು ಅವನಿಗೆ, ಎಲ್ಲನೂ ಅರ್ಥ ಮಾಡಿಸ್ಬೇಕು ನಾವೇ ಅಂತ ನಾನು ಅನ್ಕೊತೀನಿ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಸೊ ಇದು ಎಲ್ಲ ಪ್ರಯತ್ನಗಳು ಗೈಸ್. ದಯವಿಟ್ಟು ಏನು ಸರಿ ತಪ್ಪು ಗೊತ್ತಿಲ್ಲ, ಬಟ್ ನನ್ನ ತಪ್ಪುಗಳನ್ನೆಲ್ಲ ನೀವು ಕಮೆಂಟ್. ನಿನ್ನ ತಪ್ಪು ಅಲ್ಲ, ನಿಂದಾಗಲಿ ನಂದಾಗಲಿ ನಾನು ತಿದ್ದುಕೊತೀನಿ, ಕಲಿತೀನಿ, ಎಡಿಟ್ ಕಲ್ತ್ಕೋತೀನಿ, ನಾನೇ ವ್ಲಾಗ್ ಮಾಡ್ತೀನಿ. ನನ್ನಲ್ಲಿರೋ ಒಂದು ಎಕ್ಸ್ಪೀರಿಯನ್ಸ್ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದರಲ್ಲೂ ಏನು ತಪ್ಪಿದೆ ಸರಿ ಇದೆ ಅಂತ ಹೇಳಿದ್ರೆ ನಾನು ತಿಳ್ಕೊತೀನಿ. ಹಂಗಾಗಿ ಶೇರಿಂಗ್ ಅಷ್ಟೇನೆ, ಶೇರಿಂಗ್ ಮಾಡೋಣ ಅನ್ನೋದು ನನ್ನ ಆಸೆ. ಓಕೆ, ಸರಿ. ಓಕೆ, ನಾಳೆ ಇಂದ ಅಮ್ಮನೇ ವ್ಲಾಗ್ ಮಾಡ್ತಾರೆ. ಖಂಡಿತ ನೀವು ಅಪ್ಪುನ ಮಿಸ್ ಮಾಡ್ಕೋಬೋದು, ಅವರಿಬ್ರು ಕಾಂಬಿನೇಷನ್ನ. ಸೊ ಅಪ್ಪು ರೀಪ್ಲೇಸ್ಮೆಂಟ್ಗೆ ಮೌಲ್ಯ ಇರ್ತಾಳೆ. ಎಲ್ಲ 3 ವ್ಲಾಗಲ್ಲೂ ಮೌಲ್ಯ ಬರ್ತಾಳೆ ಅಂತ ಬೇಜಾರು ಮಾಡ್ಕೊಬೇಡಿ. ಅಪ್ಪು ಬರೋವರೆಗೂ ನಾನು ಹೆಲ್ಪ್ ಮಾಡ್ತೀನಿ, ಬಟ್ ಪೂರ್ತಿ ಮೋಸ್ಟ್ ಅಲ್ಲಮ್ಮ, ಅವನು ಅಪ್ಪು ಬರೋದನ್ನು ಒಂದೊಂದು ಸುದ್ದು ಅಪ್ಲೋಡು ಅವನನ್ನು ಮಾಡಿರೋದನ್ನು ಒಂದಿನ ಗ್ಯಾಪ್ ಕೊಟ್ಟು ಅವ್ನು ಮಾಲ್ಯ ನೆಟ್ವರ್ಕ್ ಸಿಕ್ಕಿ ಮಾಡೋಕ್ಕಾದ್ರೆ ಮಾಡ್ತಾನೆ. ಏನಿದೆ ಅಪ್ಡೇಟ್ ಅವನು ಮಾಡ್ತಾನೆ. ಇಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ, ವ್ಲಾಗ್ನ ಮಿಸ್ ಮಾಡಿದೆ ಆಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ನಿಮ್ಮ ಸುಬ್ಬಿಮ್ಮ ಅಂದರೆ ಗೊತ್ತಲ್ವ ನಿಮಗೆ. ಈಗ ಅಪ್ಪುನ ಹಿಡ್ಕೊಂಡಿದ್ರೆ ಇಷ್ಟ, ನೆಕ್ಸ್ಟ್ ನನ್ನ ಹಿಡ್ಕೊಂತಾರೆ ಮೌಲ್ಯ ಅಂತ. ಖಂಡಿತ ಮೌಲ್ಯನ ಇಟ್ಕೊಂತೀವಿ. ಹೇಳಿ ಅವಳಿಗೆ ಕಷ್ಟ ಆಗಷ್ಟು ನಾನು ಕಲ್ತ್ಕೊಂತೀನಿ. ಚೇಚೆ ಇಲ್ಲ, ನನಗೇನು ಇರಲಿಲ್ಲ ಅಂದರೆ ಅದೊಂಥರ, ಬಟ್ ನನಗೆ ಕಲ್ತ್ಕೊಂತೀನಿ. ನೋಡಬೇಕು, ನಂದು ಡ್ಯೂರೇಷನ್ ಒಂಚೂರು ಕಡಿಮೆ ಹೆಚ್ಚು ಕಮ್ಮಿ ಆಗಬಹುದು, ಅದನ್ನು ಸ್ವಲ್ಪ. ಸೊ ಈ ವ್ಲಾಗಲ್ಲಿ ಗೈಸ್ ಖಂಡಿತ ಮಾತುಕತೆ ಥರ ಇರುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ
ನಿಮ್ಮ ಸುಬ್ಬಿ ಏನೋ ಒಂದು ಇನ್ಫಾರ್ಮೇಷನ್ನು ಅಥವಾ ಏನಾರು ರಿಲೇಟೆಡ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಏನು ಬೇಕು ಸುಬ್ಬಿ ಅವ್ರ ಕಡೆಯಿಂದ ಹೇಳಿ ನಾನು ಅದನ್ನು ಹೊರಗಡೆ ತೆಗೆಸಿ ಅವ್ರ ಟ್ಯಾಲೆಂಟ್ನ ಅವ್ರ ಹತ್ರ ಇರೋ ಏನು ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತಪ್ಪು ಒಪ್ಪುಗಳನ್ನು ಒಟ್ಟೆಗೆ ಹಾಕ್ಕೊಳ್ಳಿ. ಪಾಪ ಅವರ ಇದಕ್ಕೆ ನಾವೆಲ್ಲರೂ ಆ್ಯಸ್ ಎ ಯಂಗ್ಸ್ಟರ್ಸ್ ನಾವು ಕೂಡ ಈ ಥರ ದೊಡ್ಡವರಲ್ಲಿ ಏನೋ ಒಂದು ಮಿಸ್ ಆಗಿರುತ್ತೆ ಅಥವಾ ಏನೋ ಅವರಲ್ಲಿರೋ ಟ್ಯಾಲೆಂಟ್ ಮುಚ್ಚೋಗಿರುತ್ತೆ ಅಥವಾ ಅವರಿಗೇನೋ ನಮ್ಮ ನೀಡ್ ಎಲ್ರಿಗೂ ಇರುತ್ತೆ ಒಬ್ರೊಬ್ರಿಗೆ. ಸೊ ನಾವು ಆ್ಯಸ್ ಎ ಯಂಗ್ಸ್ಟರ್ಸ್ ನಮ್ಮ ಕೈಲಿ ಏನೇನಾಗುತ್ತೆ ಎಲ್ಡರ್ಸಿಗೆ ನಮ್ಮ ಕೈಲಿ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡೋಣ. ನಿಮ್ಮಲ್ಲೂ ನಿಮ್ಮ ಪೇರೆಂಟ್ಸ್ಗೂ ಏನೋ ಒಂದು ಈ ಥರದ್ದೇನೋ ಆಸೆಗಳಿರುತ್ತೆ ಅಥವಾ ಏನೋ ಸಮ್ವಾರ್ದ ಅದರ್ ವೇ ಪ್ಲೀಸ್ ಅವ್ರಿಗೆಲ್ಲ ಅವಕಾಶ ಮಾಡಿಕೊಡಿ. ಅವ್ರನ್ನ ಅಲ್ಲೇ ಮೂಲೆ ಗುಂಪು ಮಾಡೋದು ಬೇಡ. ನಾನಂತೂ 100/100 ಅದು ನಾನು ಇವತ್ತಂತೂ ಅಲ್ಲ, ನಮ್ಮ ಅಮ್ಮನ ಕೇಳಿಬೇಕಾರೆ. ಓದೋಳು ತುಂಬ ಹೇಳ್ತಾ ಇದ್ಲಮ್ಮ, ತುಂಬ ಟ್ಯಾಲೆಂಟ್ ಇದೆ ನಿನಗೆ ಅಮ್ಮ, ನಿಂಗೆ ತುಂಬ ಟ್ಯಾಲೆಂಟ್. ಸ್ವಲ್ಪ ಮನೆ ಇಂಟೀರಿಯರಲ್ಲಿ ತುಂಬ ಇಷ್ಟ ಆದಂಗೆ. ಗೈಸ್ ನಾನು ಏನೇನೆಲ್ಲ ಯೋಚನೆ ಮಾಡಿದ್ದೀನಿ ಅಂದರೆ ನಮ್ಮಮ್ಮ ನಾನೇನೋ ಮಾಡಬೇಕು ಅಂತ. ಕೊನೆಗೆ ನಾನು ಸೀರೆ ಬಿಸ್ನೆಸ್ನ ಓಪನ್ ಮಾಡಿದೆ. ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ, ಮತ್ತೆ ಪ್ರೆಗ್ನೆಂಟ್ ಆಗೋದೆ, ಅದು ಇದು ಅದನ್ನು ಮಾಡಿದ್ದೂ ನಾನು ನಮ್ಮ ಅಮ್ಮಂಗೋಸ್ಕರನೇ. ಆ್ಯಂಡ್ ಇದು ಇಂಟೀರಿಯರ್ದು ಏನಾರ ಓದ್ಕೋ ಅಥವಾ ಯಾಕಂದ್ರೆ ಶಿ ಈಸ್ ವೆರಿ ಗುಡ್ ಅಟ್ ದಟ್. ನಿಜವಾಗ್ಲೂ ಇಂಟೀರಿಯರ್ ಡಿಸೈನ್ ಮಾಡೋದು ಅಥವಾ ಬೇರೆ ಫ್ಯಾಬ್ರಿಕ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ. ಆಮೇಲೆ ಪೂಜೆಗಳ ಬಗ್ಗೆ ಇದರ ರಿಲೇಟೆಡು. ಆಮೇಲೆ ಈ ಮದುವೆ ಕಂಪ್ಲೀಟ್ ನಾನು ಹೆಂಗೆ ಹೇಳ್ತಿದ್ದೆ ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಯಾರು ಮದುವೆ ಆದರೂ ನಮ್ಮ ಅಮ್ಮನೇ ಕರೀತಾರೆ. ಅಮ್ಮ ನೀನು ಯಾಕೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಾರ್ದು, ಏನು ರೇಗಿಸ್ತೀಯ ಅನ್ನೋರು ನಮ್ಮಮ್ಮ. ನಾನು ಇಲ್ಲ ಅಮ್ಮ ಅದು ನಿನ್ನ ಟ್ಯಾಲೆಂಟು ಇಲ್ಲ. ಅದು ಸ್ಟಾರ್ಟಿಂಗ್ ಮದುವೆ ಅಂತಂದಾಗ ಸ್ಟಾರ್ಟಿಂಗಿಂದ ಎಂಡವರೆಗೂ ಪ್ರತಿಯೊಂದು ಶಾಸ್ತ್ರನೂ ನಾನೇ ಮಾಡ್ತಾ ಇದ್ದೆ. ಬಟ್ ಪ್ಲಸ್ ಅದಕ್ಕೆ ಅರ್ಥನೂ ಹೇಳಿ ನಾನು ಅದು ಆ ಶಾಸ್ತ್ರ ಮಾಡಿಸ್ತಾ ಇದ್ದೆ. ಸೊ ಗೈಸ್ ಸೀರಿಯಸ್ಲಿ ಶಿ ಈಸ್ ಬೆಸ್ಟ್ ಅಟ್ ದಟ್. ನಾನು ಅಂತಿದ್ದೆ ಮಮ್ಮಿ ಹೆಂಗೆ ಅಂದರೆ ಒಂದು ಪ್ಯಾಕೇಜ್ ಥರ ಬಟ್ಟೆಯಿಂದ ಹಿಡಿದು ಎಲ್ಲ ವಾಟ್ ಯು ವಾಂಟ್ ಹಂಗೆ ಸಕ್ಕತ್ತಾಗಿ ಶೀನೋ ಎವ್ರಿಥಿಂಗ್. ಅದರ ಶಾಸ್ತ್ರಗಳಾಗಿರ್ಬೋದು, ಆಮೇಲೆ ಮನೇಲಿ ಡೆಕೋರೇಷನ್ ಏನೇನು ಅದೆಲ್ಲನೂ ರೀಸೆಂಟಾಗಿ ನಮ್ಮ ತಂದೆ ತಾಯಿದ್ದು ಮಾಡಿದ್ವಲ್ಲ, ಅದನ್ನು ಅಷ್ಟೇ ಪ್ಲಾನಿಂಗ್ ಎಲ್ಲ ನಂದೇನೆ. ಮದುವೆ ಆದ್ರೂ ಶುಭ ಕಾರ್ಯ ಆದ್ರೂ ಶಾಸ್ತ್ರಗಳಿಗೆ ಪ್ರತಿಯೊಂದು ಶಾಸ್ತ್ರಗಳನ್ನು ನಾನೇ ಎಂಡವರೆಗೂ ಮಾಡಿಸ್ತಾ ಇದ್ದೆ. ಸೊ ಶೀನೋ ಈ ಥರದ್ದೆಲ್ಲ ಅವ್ರಿಗೆ ಸ್ಕಿಲ್ಸು ನಾಲೆಡ್ಜ್ ಎಲ್ಲ ಇದೆ, ಖಂಡಿತ ಇದೆ. ಸೊ ನಾನು ಅದಕ್ಕೆ ಹಂಗೆಲ್ಲ ಹೇಳ್ತಾ ಇದ್ದೆ. ಬಟ್ ಈಗ ಯೂಟ್ಯೂಬಲ್ಲಿ ಗೊತ್ತೇ ಇಲ್ಲ ಇದೆಲ್ಲ ಏನೇನಾಗುತ್ತೆ, ಬೂಮ್ 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 ಅಂತೆಲ್ಲ ಆಗ್ಬಿಡ್ತು. ಬಟ್ ಖುಷಿ ನನಗೆ ಪ್ರತಿ ಸಲ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್. ಆಮೇಲೆ ಯಾರೋ ಹೇಳ್ತಾಯಿದ್ರು ಮೊನ್ನೆ, ನೀವೇನಾದರೂ ಬೇಜಾರು ಮಾಡ್ಕೊಂಡಿದ್ದೀರಾ ಈ ಥರ ಅಂತ. ಖಂಡಿತ ಅಮ್ಮನ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅದು ಹಿಂಗೆ ಅಂತ ದೇವ್ರೇ ಗೊತ್ತಿಲ್ಲ ನನಗೆ. ಅದೆಲ್ಲ ಇವಾಗ ಸೈಡಿಗಿಟ್ಟು ಬಹುಶಃ ನಾನು ಅವ್ರ ಬದಲಾಗಿ ಹೇಳೋದಕ್ಕೆ ವಿಷಯಗಳನ್ನ ಟ್ರೈ ಮಾಡಿದ್ದೀನಿ. ನಾಳೆಯಿಂದ ಸುಬ್ಬಿನೇ ವಿಡಿಯೋ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸುಬ್ಬಿ ಆಲ್ವೇಸ್ ಲವ್ಸ್ ಯು. ಸುಬ್ಬಿ ಆಲ್ವೇಸ್ ಲವ್ಸ್ ಯು. ಆಲ್ ಸ್ಟಾರ್ಸ್ಗಳಿಗೋಸ್ಕರ ಯಾವಾಗಲೂ ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ. ಈ ನಿಮ್ಮ ಮುಗ್ಧ ಪ್ರೀತಿ, ನಿಜವಾದ ಪ್ರೀತಿ ನನಗೆ ಶಾಶ್ವತವಾಗಿರಲಿ ಅಂತ ಹಾರೈಸ್ತಾ ಈ ದಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.